ಸೊ ಐಶ್ವರ್ಯ ಗೌಡ ಪ್ರಕರಣ ಇದಾದರೆ ಶ್ವೇತಾ ಗೌಡ ಪ್ರಕರಣ ಇನ್ನೊಂದು ರೀತಿಯಲ್ಲಿ ಇದೆ. ಅದಂತೂ ದಿನ ಹೊಸ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣ ಏನಿದೆ 2.5 ಕೋಟಿ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಚಾರ ಬಯಲಿಗೆ ಬರ್ತಾ ಇದೆ. ಪರಿಚಯವಾದ ಮೊದಲು ಕ್ಲೋಸ್ ಆಗಿದ್ಲಂತೆ ಶ್ವೇತಾ ಗೌಡ. ಸೊ ಕೋಲಾರ ಮುಖಂಡ ಭೇಟಿ ಬಳಿಕ ವರ್ತೂರು ಪ್ರಕಾಶ್ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರಂತೆ. ಕೋಲಾರ ಮುಖಂಡನ ಜೊತೆಗೆ ಹೆಚ್ಚು ಸುತ್ತಾಡ್ತಾ ಇದ್ರಂತೆ. ಸೊ ಶ್ವೇತಾ ಅವರು ಸುತ್ತಾಡೋದನ್ನು ಗಮನಿಸಿದ್ದಾರೆ ವರ್ತೂರು ಪ್ರಕಾಶ್. ಬೇಸರದಿಂದಲೇ ಶ್ವೇತಾ ಬಗ್ಗೆ ನಿಗಾ ವಹಿಸೋಕೆ ಯುವತಿಯರ ನಿಯೋಜನೆ ಬೇರೆ ಮಾಡಿದ್ರಂತೆ. ಇಬ್ಬರು ಯುವತಿಯರನ್ನ ನಿಯೋಜನೆ ಮಾಡಿರ್ತಾರೆ ವರ್ತೂರು ಪ್ರಕಾಶ್. ಸಮಾಜ ಸೇವಕಿಯ ಬಗ್ಗೆ ಅವ್ರು ಇನ್ನೊಬ್ಬರ ಜೊತೆಗೆ ಕ್ಲೋಸ್ ಆಗಿದ್ದಾರೆ ಅಂದಮೇಲೆ ಪಾಪ ವರ್ತೂರು ಪ್ರಕಾಶ್ ಅವ್ರು ಯಾಕೆ ಅಷ್ಟೊಂದು ನೋವು ಮಾಡ್ಕೊಳ್ಬೇಕು ಏನಪ್ಪ ಅರ್ಥ ಆಗ್ತಿಲ್ಲ ಇದು. ಅವರು ಯಾರೋ ಪಾಪ ಅವ್ರ ಜೊತೆ ಕ್ಲೋಸ್ ಆಗಿದ್ದಾರೆ ಅಂದರೆ ಇವ್ರು ಯಾಕೆ ಬೇಜಾರು ಮಾಡ್ಕೊಂಬಿಟ್ಟು ಇನ್ನೊಬ್ಬರು ನಿಯೋಜನೆ ಮಾಡಬೇಕು? ಸಮಾಜ ಸೇವಕಿ ಅಲ್ವಾ ಅವರು. ಸೊ ಶ್ವೇತಾ ಮೇಲೆ ನಿಗಾ ವಹಿಸೋಕೆ ಇಬ್ಬರು ಯುವತಿಯರನ್ನ ಬುಕ್ ಮಾಡಿರ್ತಾರಂತೆ. ಒಬ್ಬಾಕೆ ಶ್ವೇತಾ ಜೊತೆಗೆ ಇರೋದಂತೆ, ಮತ್ತೊಬ್ಬಾಕೆ ಶ್ವೇತಾ ಮನೆಯಲ್ಲಿ ಕೆಲಸ ಮಾಡೋಕೆ ನೇಮಕ ಅಂತೆ. ಶ್ವೇತಾಳ ಪ್ರತಿ ಚಲನವಲನ ವರ್ತೂರು ಪ್ರಕಾಶ್ ಅವರಿಗೆ ರವಾನೆಯನ್ನ ಮಾಡ್ತಾ ಇದ್ರಂತೆ. ಸಮಾಜ ಸೇವಕಿ ಬಗ್ಗೆ ಇಷ್ಟೊಂದು ಕಾಳಜಿನ. ಓಕೆ, ಇಬ್ಬರು ಯುವತಿಯರಿಗೆ ಸಂಬಳವನ್ನ ಕೊಡ್ತಾ ಇದ್ರಂತೆ ವರ್ತೂರು ಪ್ರಕಾಶ್. ಅದು ಬೇರೆನಾ? ಪ್ರಕರಣದ ತನಿಖೆ ಈಗ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಏನು ನಂಗೆ ಸಂಬಂಧಿನೂ ಅಲ್ಲ, ನನ್ನ ಸ್ನೇಹಿತಿನೂ ಅಲ್ಲ, ನನಗೇನು ಗೊತ್ತೂ ಇಲ್ಲ ಅಂದ್ಕೊಂಡ್ಬಿಟ್ಟು ತನಿಖೆ ಸಂದರ್ಭದಲ್ಲಿ ಹೋಗ್ಬಿಟ್ಟು ವಿಚಾರಣೆಯಲ್ಲೆಲ್ಲ ಹೇಳಿ ಬಂದಿದ್ರು. ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶಿಂದನೇ ಮಾಹಿತಿಯನ್ನು ಪಡ್ಕೊಂಡ್ಬಿಡೋಣ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಏನ್ರಿ ಇದು ಲೆಕ್ಕಾಚಾರ ಉಮೇಶ್? ನನಗೆ ಪರಿಚಯ ಎಲ್ಲ, ಜಾಸ್ತಿ ಸಂಬಂಧಿಕರಲ್ಲ, ನನಗೆ ಸ್ನೇಹಿತಿ ಎಲ್ಲ, ಒಂದು 25 ದಿನ ಅಷ್ಟೇ ರೀ ಹಿಂಗೆ ಬಂದು ಹಿಂಗೆ ಹೋಗಿರೋದು, ಸಮಾಜ ಸೇವೆಗೆ ಯಾಕೆ ಅಂತೆಲ್ಲ ಹೇಳ್ತಾ ಇದ್ದಂಥವ್ರು ಇಷ್ಟೊಂದು ನಿಗಾ ವಹಿಸ್ಬೇಕಾ? ಅವ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ಕೋಬೇಕಾ? ಇನ್ನೊಬ್ಬರ ಜೊತೆಗೆ ಏನೋ ಸುತ್ತಾಡ್ತಾ ಇದ್ರಂದಾಗ ಇವ್ರು ಯಾಕೆ ಹರ್ಟ್ ಆಗಬೇಕು ಅಂತ? ಅರುಣ್, ಈಗ ಪೊಲೀಸರಿಗೂ ಕೂಡ ಅದೇ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಶ್ವೇತಾ ಗೌಡ ಕೇವಲ 5-6 ತಿಂಗಳ ಹಿಂದಷ್ಟೇ ಪರಿಚಯ. 1-2 ಬಾರಿ ನಾನು ಆಕೆಯನ್ನ ಮೀಟ್ ಮಾಡಿದ್ದೀನಿ, ಹೊರತುಪಡಿಸಿ ಆಕೆಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಪೊಲೀಸರ ಮುಂದೆ ವರ್ತೂರು ಪ್ರಕಾಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಂತರದಲ್ಲಿ ಪೊಲೀಸರು ವಿಚಾರಣೆ ಮಾಡಿದಂತ ವೇಳೆ ಇಲ್ಲ, ಕೋಲಾರ ಮೂಲದ ನಾಯಕ ಏನಿದ್ದಾರೆ ಅವ್ರಿಗೆ ಕ್ಲೋಸ್ ಆಗೋದಕ್ಕೆ ಫೇಸ್ಬುಕ್ ಮುಖಾಂತರ ಕ್ಲೋಸ್ ಆಗ್ತಾರೆ, ಜಾಸ್ತಿ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರದಲ್ಲಿ ವರ್ತೂರು ಪ್ರಕಾಶ್ಗೂ ಕೂಡ ಒಂದು ರೀತಿಯಲ್ಲಿ ಡೌಟ್ ಶುರುವಾಗುತ್ತೆ. ಅದೇ ಕಾರಣಕ್ಕಾಗಿ ಶ್ವೇತಾ ಗೌಡ ಜೊತೆಗೆ ಒಂದು ಯುವತಿನ ಜೊತೆಯಲ್ಲಿ ಇಟ್ಕೊಂಡು ಕಳಿಸ್ತಿರ್ತಾರೆ. ಮತ್ತೆ ಅವ್ರ ಮನೇಲಿ ಕೆಲಸ ಮಾಡೋದಕ್ಕೆ, ಅಡಿಗೆ ಕೆಲಸ ಮಾಡೋದಕ್ಕೆ ಇನ್ನೊಂದು ಹುಡುಗಿಯನ್ನ ಕಳಿಸ್ಕೊಟ್ಟಿರುವಂತದ್ದು. ಇಬ್ಬರಿಗೂ ಕೂಡ ವರ್ತೂರು ಪ್ರಕಾಶ್ ಸಂಬಳ ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇವರಿಬ್ಬರಿಗೂ ಕೂಡ ಈತನೇ ಯಾಕೆ ಸಂಬಳ ಕೊಟ್ಟು ಇಡ್ಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಶ್ವೇತಾ ಗೌಡ ನಂತರ ದಿನಗಳಲ್ಲಿ ವರ್ತೂರು ಪ್ರಕಾಶ್ದಿಂದ ದೂರ ಆಗ್ತಿದ್ರು ಅನ್ನೋ ಮಾಹಿತಿ ಆಧಾರದ ಮೇಲೆ ಈತ ಅವ್ರಿಬ್ರು ಯುವತಿಯರ ಕಳಿಸಿ ಆ ಕಡೆಯಿಂದ ಮಾಹಿತಿ ರವಾನೆ ಮಾಡ್ಕೋತಾ ಇದ್ರು. ಆಕೆ ಚಲನವಲನಗಳ ಬಗ್ಗೆ ಇವರಿಬ್ರು ಯುವತಿಯರಿಂದ ಮಾಹಿತಿಗಳು ಪಡ್ಕೋತಾ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ತನಿಖೆ ನಡೆಸಿದಂತ ವೇಳೆಯಲ್ಲಿ ಶ್ವೇತಾ ಗೌಡನ ಅಬ್ಸರ್ವ್ ಮಾಡೋದಕ್ಕೆ ಇಬ್ರು ಹುಡುಗಿಯರನ್ನ ಇವ್ರು ನೇಮಕ ಮಾಡಿದ್ರು. ಅವ್ರಿಗೆಲ್ಲ ಸ್ಯಾಲ್ರಿ ಆಗಿರ್ಬೋದು ಇವ್ರ ಕಡೆಯಿಂದಾನೇ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ರು ಅನ್ನೋ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಬಟ್ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕಳಿಸ್ಕೊಟ್ಟಿದ್ರು, ಆ ಕಡೆಯಿಂದ ಏನ್ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ನ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.